ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ IPL ಅಲ್ಲಿ ಲೈವ್ ಬೆಟ್ಟಿಂಗ್ ಯಾವ ಥರ ಮಾಡ್ಕೊಳ್ತೀನಿ. ನಿಮಗೆ ಬೆಸ್ಟ್ ಅಪ್ಲಿಕೇಶನ್ ಬೆಟ್ ಇದೆ. ನಿಮಗೆ ಈ ಲಿಂಕನ್ನು ಕಮೆಂಟ್ ಬಾಕ್ಸು ಇಲ್ಲ ಡಿಸ್ಕಸ್ ಲಿಂಕ್ ಹಾಕಿಡ್ದೆ, ಇಲ್ಲ ಟೆಲಿಗ್ರಾಮ್ ಇದ್ದರೆ ಜಾಯ್ನ್ ಆಗಿ ಗೋ ಬಾಕ್ಸ್ ಪ್ರಿಡಿಕ್ಷನ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ನಿಮಗೆ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ವೀಡಿಯೋ ಯಾವ್ದಾರು ಮಾಡಿದ್ದೀನಿ ಇನ್ಸ್ಟಾಗ್ರಾಮಿಂದ ಯೂಟ್ಯೂಬ್ಗಳು ಇದೆ, ನೋಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು. ನಾನು ಇಲ್ಲಿ ಕ್ರಿಕೆಟ್ ಆಪ್ಷನ್ ಇದೆ, ಇಲ್ಲಿ ಇರುತ್ತೆ. ಇಲ್ಲಿ ಹೋಗ್ಬೋದು ನೀವು ಆಪ್ಷನ್ಗೆ. ಇಲ್ಲಿ ಹೋದರೆ ನಿಮಗೆ ಫಿರ್ ಮ್ಯಾಚ್ ಅಂತ ಲೈವ್ ಇದೆ. ಲೈವ್ ಅಂದರೆ ನಿಮಗೆ ಮ್ಯಾಚ್ ಸ್ಟಾರ್ಟ್ ಆಗ್ತಿದ್ದರಿಂದ ಲೈವಲ್ಲಿ ಇರುತ್ತೆ. ಇಲ್ಲ ಮ್ಯಾಚ್ ಸ್ಟಾರ್ಟ್ ಆಗಲಿ 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಸ್ಟಾರ್ಟ್ ಆಗಲಿ ಲೇಟ್ ಇಟ್ಟು ಅಂದರೆ ಫಿರ್ ಮ್ಯಾಚಲ್ಲಿ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇಂಡಿಯನ್ ಪ್ರೀಮಿಯರ್ ಲೀಗ್ ಇಲ್ಲಿ ಸಿಗ್ತಾ ಉಂಟು. ಇಲ್ಲಿ ಓಪನ್ ಮಾಡಿ. ಇಲ್ಲಿ ಓಪನ್ ಮಾಡಿದ್ರೆ ಕೋಲ್ಕತ್ತಾ ಮತ್ತು ರಾಜಸ್ಥಾನ್ ಮ್ಯಾಚ್ ಇದೆ. ರಾಜಸ್ಥಾನ್ ರಾಯಲ್ ಕೋಲ್ಕತ್ತಾ ಮ್ಯಾಚ್ ಸ್ಟಾರ್ಟ್ ಆಗಲಿಕ್ಕಿದೆ ಫ್ರೆಂಡ್ಸ್. ಓಕೆ, ಅದನ್ನು ಓಪನ್ ಮಾಡ್ತಿದ್ದೀನಿ ಆಪ್ಷನು. ನೀವು ಇಲ್ಲಿ ಟಾಸ್ ಬೆಟ್ ಮಾಡ್ತೀರ ಅಂದರೆ ಇಲ್ಲಿ ನೋಡ್ತಾ ಹೋದ್ರು ಟೀಮ್ 2 ವಿನ್ ದ ಟಾಸ್ ಅಂತ ಇದೆ ಫ್ರೆಂಡ್ಸು. ಟಾಸ್ ನಿಮಗೆ ಅರ್ಧ ಗಂಟೆ ಒಳಗೇ ಟಾಸ್ ಆಗಬೇಕು. ಮತ್ತು ನಿಮಗೆ ಟಾಸ್ ರಿಮೂವ್ ಮಾಡ್ತಾರೆ. ಟಾಸ್ ಆಪ್ಷನ್ ನಿಮಗೆ ಸಿಗಲ್ಲ. ಓಕೆ, ನಾನೀಗ ಏನು ಮಾಡ್ತೀನಿ ಅಂದರೆ ಟೀಮ್ 1 ಬಗ್ಗೆ ಅಂದರೆ ಟಾಸ್ ಹಾಕ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನನಗೆ 300 ರೂಪಾಯಿ ಟೈಪ್ ಮಾಡಿದ್ದೀನಿ. ನಿಮಗೆ ಅದರ ಎಷ್ಟು ಅಮೌಂಟ್ ಹಾಕ್ತೀರಾ ಅಷ್ಟು ಹಾಕ್ಬೋದು. ಅಂದರೆ ಇಂಟ್ರೆಸ್ಟ್ ಇದ್ದರೆ ಜಾಸ್ತಿ ಆಗ್ಬೋದು. ಫ್ರಮ್ ಒಂದು ಕೊಟ್ಟಿದ್ದಲ್ಲ 10 ರೂಪಾಯಿಂದ 97,000ವರೆಗೆ ಒಂದು ಸಲ ಬೆಟ್ ಮಾಡ್ಕೋಬೋದು. ನೀವು ಒಂದು ಸಲ ಬೆಟ್ ಮಾಡಿ ಎಷ್ಟು ಸಲ ಬೆಟ್ ಮಾಡ್ತಾ ಇರ್ಬೋದು. ನಾನೀಗ ಬೇಕಿದ್ರೆ 10 ರೂಪಾಯಿ ಈ ಥರ ಹಾಕ್ತೀನಿ ನೋಡಿ. ಓಕೆನಾ, 10 ರೂಪೀಸ್ ಹಾಕಿದ್ದೀನಿ, 10 ರೂಪಾಯಿ ಹಾಕಿದ್ದೀನಿ. ಇನ್ನೊಂದು ಸಲ ಬೇಕಿದ್ರೆ ನಾನು 10 ರೂಪಾಯಿ ಹಾಕ್ತೀನಿ ನೋಡಿ. ಈ ಥರ ನೀವು ಎಷ್ಟು ಸಲ ಕೂಡ ಹಾಕ್ತಾನೆ ಇರ್ಬೋದು. ಓಕೆನಾ, ಇನ್ನೊಂದು ಸಲ ಕೇಳುತ್ತೆ ನಿಮಗೆ ರೀಬೆಟ್ ಮಾಡ್ತಿದ್ದೀರಾ ಅಂತೇಳಿ ಆ ಟೀಮಿಗೆ. ಹೌದಂದ್ರೆ ಓಕೆ ಕೊಡಿ. ಓಕೆ ಕೊಟ್ಟರೆ ನೋಡ್ಕೋಬೋದು ಬೆಟ್ ಸಕ್ಸಸ್ಫುಲ್ ಆಗಿದೆ. ಮತ್ತೆ ನೀವು ಕೂಡ ಇದೇ ಥರ ಹಾಕ್ಕೋಬೋದು, ಎಷ್ಟು ಸಹ ಬೆಟ್ ಹಾಕ್ಬೋದು. ಓಕೆನಾ, ಏನು ತೊಂದರೆ ಇಲ್ಲ. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ ಪ್ರೊಟೆಕ್ಷನ್ ವಿನ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಈಗ ನಾನು 300 ರೂಪಾಯಿ ಬೆಟ್ ಮಾಡಿದರೆ 585 ರೂಪಾಯಿ ನಿಮಗೆ ವಿನ್ನಿಂಗ್ ಕೊಡ್ತಾರೆ. ಓಕೆನಾ, ನಿಮ್ಮ ಟೀಮ್ ಮೇಲೆ ನೀವು ಒಂದು ವೇಳೆ W2 ವಿನ್ ಆಗುತ್ತಂದರೆ ಇಲ್ಲಿ ಕೂಡ ಹಾಕ್ಬೋದು. ಓಕೆನಾ, ಇಲ್ಲಿ ಕೂಡ ಅಷ್ಟೇ 300 ರೂಪಾಯಿಗೆ 585 ರೂಪಾಯಿ ಸಿಗುತ್ತೆ ಪ್ರೊಟೆಕ್ಷನ್ ವಿನ್ ಎಂದು. ಓಕೆ, ಇಲ್ಲಿ ಕೂಡ ಬೆಟ್ ಮಾಡ್ಕೋಬೋದು. ಈಗ ನಾನು ಬೆಟ್ ಮಾಡಿದ್ದೀನಿ. ಈಗ ನಾನು ಶೋಲ್ಡ್ ಮಾಡಬೇಕಂದ್ರೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ಬೆಟ್ ಹಿಸ್ಟ್ರಿ ಅಂತ ಇರುತ್ತೆ. ಈ ಆಪ್ಷನಿಗೆ ಹೋಗಿ. ಓಕೆ, ಬೆಟ್ ಹಿಸ್ಟ್ರಿ ನೋಡ್ತಾ ಇರ್ಬೋದು. ಈ ಆಪ್ಷನಿಗೆ ಹೋದರೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಆಪ್ಷನ್ನ ಒಂದು ಓಪನ್ ಮಾಡ್ಕೊಳ್ಳಿ. ಓಕೆನಾ, ಈ ಥರ ಇಲ್ಲಿ ನೋಡ್ತಾ ಇರ್ಬೋದು ಸೆಲ್ ಫಾರ್ ಬೆಟ್ ಅಂತಿದೆ. ನಿಮಗೆ ಬೇಡ ಇಂಟ್ರೆಸ್ಟ್ ಇಲ್ಲ ಅಂದರೆ ಸೆಲ್ ಮಾಡ್ಕೋಬೋದು. ಒಂದು 9 ರೂಪಾಯಿ ಕಮ್ಮಿ ಆಗುತ್ತೆ ಬರುತ್ತೆ. ನಿಮಗೆ 8 ರೂಪಾಯಿ ಕಮ್ಮಿ ಕೊಡ್ತಾರೆ. ಓಕೆನಾ, ಆ ಥರ 1 ರೂಪಾಯಿ ಕಮ್ಮಿ ಆಗುತ್ತೆ. ನಿಮಗೆ 1 ರೂಪಾಯಿ ಲಾಸಲ್ಲಿ ಇರ್ತೀನ. ಕಮ್ಮಿ ಬೇಡ ಅಂದರೆ ಸೋಲ್ಡ್ ಮಾಡ್ಕೋಬೋದು. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ. ಓಕೆನಾ, ಈ ಥರ ಸೋಲ್ಡ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಸೋಲ್ಡ್ ಆಯಿತು ಅಂದರೆ 9 ರೂಪಾಯಿ ನನಗೆ ವ್ಯಾಲೆಟಿಗೆ ಬಂತು. ಅಂದರೆ 1 ರೂಪಾಯಿ ಕಟ್ಟಾಯಿತು. ಓಕೆ, ಈ ಥರ ನೋಡ್ಕೋಬೋದು ಸೋಲ್ಡ್ ಆಯಿತು. ಅಮೌಂಟು ನಾನು ಬೆಟ್ ಮಾಡಿಲ್ಲ. ಬೇಕಾದರೆ ನಾನು ಎಲ್ಲ ಕೂಡ ಸೋಲ್ಡ್ ಮಾಡ್ಕೋಬೋದು. ಯಾವುದು ಬೇಕು ಬೇಡ ಅಂತೇಳಿ ತೆಗಿಬೋದು. ಓಕೆನಾ, ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಈ ಥರ ರಿಮೂವ್ ಮಾಡಿಬಿಡಿ ನಿಮಗೆ. ಓಕೆ, ಸೋಲ್ಡ್ ಮಾಡಿಬಿಡಿ. ಓಕೆ, ಈ ಥರ ನಾನು ಎಲ್ಲ 10 ರೂಪಾಯಿ ತೆಗೆದಿದ್ದೀನಿ. ಈಗ ನಾನು ಮ್ಯಾಚ್ ಮೇಲೆ ಯಾವ ಥರ ಬೆಟ್ ಮಾಡಿ ಇಳಿಸ್ಕೊಡ್ತೀನಿ. ಮ್ಯಾಚ್ ಬಂದರೆ ನಿಮಗೆ ಇಲ್ಲಿ 2 ಆಪ್ಷನ್ ಇದೆ. 1 ನೆಕ್ಸ್ಟ್ 2 ಅಂತಿದೆ, ಟೀಮ್ಸ್ 1 ಅಂತಿದೆ ಫ್ರೆಂಡ್ಸ್. ಓಕೆ, ನೀವು ಇಲ್ಲಿ ಟೀಮ್ಸ್ ಇದಕ್ಕೂ ಹೋಗಬೇಡಿ, ಈ ಆಪ್ಷನ್ಗೂ ಹೋಗಿ. ಓಕೆನಾ, ಅಂದರೆ ಇದು ನಿಮಗೆ ಮ್ಯಾಚು ಡ್ರಾ ಆಗುತ್ತೆ ಅಂತ ಕೇಳಿದೆ. ಒಂದು ವೇಳೆ ನೀವು W ವಿನ್ ಆಗ್ತದೆ ಅಂತ ಹಾಕಿ ಆವಾಗ ನೀವು ಮ್ಯಾಚ್ ಡ್ರಾ ಆದರೆ ನಿಮಗೆ ಇದು ಲಾಸ್ ಆಗುತ್ತೆ ಚಾನ್ಸ್ ಇರುತ್ತೆ ಈ ಟೀಮ್. ಓಕೆನಾ, ಡ್ರಾ ಆಪ್ಷನ್ ಇರೋ ಕಾರಣ ಲಾಸ್ ಆಗ್ತೀರಾ. ಇದು ಆಪ್ಷನ್ ಹಾಕಿದರೆ ನಿಮಗೆ ಇದು ಸೂಪರ್ ಓವರ್ ಇನ್ನೊಳ್ಳಾಗುತ್ತೆ. ಸೂಪರ್ ಓವರ್ ಕೂಡ ಇನ್ನಾದರೂ ನಿಮಗೆ ವಿನ್ ಕೊಡ್ತಾನೆ. ಇದು ನಿಮಗೆ ಸೂಪರ್ ಓವರ್ ಇದು ಸೂಪರ್ ಓವರ್ಗೆ ನಡೆಯಲ್ಲ ಇದು ಆಪ್ಷನ್. ಓಕೆನಾ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಬೆಸ್ಟ್ ಆಪ್ಷನ್ ಇದಕ್ಕೂ ಬರಬೇಕು. ನಾನೀಗ W1 ಅಂದರೆ ಹೇಳಿದನು ರಾಜಸ್ಥಾನ, W2 ಅಂದರೆ ಕೋಲ್ಕತ್ತಾ. ನನಗೀಗ ಕೋಲ್ಕತ್ತಾ ವಿನ್ ಆಗುತ್ತೆ ಅಂದರೆ ನಾನು ಈ ಥರ ಹೋಗ್ತೀನಿ. ಇಲ್ಲಿ ಬಂದು ನಾನು ಎಷ್ಟು ಬೇಕಾದ್ರೆ 10 ರೂಪಾಯಿ ಬೇಕು ಹಾಕ್ಬೋದು, 100 ರೂಪಾಯಿ ಬೇಕಾದ್ರೆ ಹಾಕ್ಬೋದು. ಓಕೆನಾ, ಇಲ್ಲಿ ಕೇಳಿದ್ರೆ ನೋಡಿ ಫ್ರಮ್ ಅಂದರೆ 10 ರೂಪಾಯಿಂದ ಮಿನಿಮಮ್ ಬೆಟ್ಟು 10 ರೂಪಾಯಿಂದ 1,14,000ವರೆಗೆ ಹಾಕ್ಬೋದು ಒಂದೇ ಸಲ ಬೆಟ್ಟು. ಓಕೆನಾ, ನೀವು ಬೇಕಾದರೆ 1 ಲಕ್ಷ ಜಾಸ್ತಿ ಅಮೌಂಟ್ ಆಗೋ ಕಮ್ಮಿ ತೋರಿಸುತ್ತೆ ಒಂದು ಸಲ ಲಿಮಿಟ್. ಅವಾಗ ನೀವು 2 ಸಲ ಹಾಕೋಬೋದು. ನಾನು ಹೇಳಿದ್ದೇನೆ ಅಲ್ಲದೆ ನೋಡ್ತಿರ್ಬೋದು 300 ರೂಪಾಯಿ ಈ ಥರ ಹಾಕ್ತಾ ಇರ್ತೀನಿ ನೋಡಿ. ಈಗ 300 ರೂಪಾಯಿ ಈ ಥರ ಹಾಕಿದೆ ನೋಡಿ. ಕೇಳಿದರೆ ರಿಟರ್ನ್ ಕೊಡಿ ಬೇಕಿದ್ರೆ. ಇಲ್ಲ ನಾನು W1 ವಿನ್ ಆಗ್ತದೆ ಅಂದರೆ W1 ಕೂಡ ಹಾಕ್ಬೋದು ಈ ಥರ. ಓಕೆನಾ, ನೋಡಿ W1 ಕೂಡ ಹಾಕಿದ್ದೀನಿ ನಾನು. ಓಕೆನಾ, 2 ಟೀಮ್ ಬೇಕಾದ್ರೆ ಹಾಕೋಬೋದು ನೀವು. ಓಕೆ, ಒಂದು ವೇಳೆ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಓಡ್ಸ್ ಕಮ್ಮಿ ಇದೆಯಲ್ಲ, ಈ ಓಡ್ಸ್ ನಿಮಗೆ 2 ಓವರ್ಸ್ ಬರುತ್ತಿದ್ದು ಲೈವಲ್ಲಿ ಇರುವಾಗ ಮ್ಯಾಚು. ನೀವು ಈಗಲೇ ಹಾಕಬೇಕಂತಿಲ್ಲ. ಮ್ಯಾಚ್ ಟಾಸ್ ಆಗಿ 15 ಓವರು 8 ಓವರು 10 ಓವರು 9 ಓವರು ಎಷ್ಟು ಯಾವ ಓವರಿಗೆ ಕೂಡ ಅದ್ರ ಮೇಲೆ ನೀವು ಟೀಮ್ಸ್ ಮೇಲೆ ಬೆಟ್ ಮಾಡ್ಕೋಬೋದು. ಓಕೆನಾ, ಇದು ಯಾವ ಥರ ಡ್ರೀಮ್ 11 ಥರ ಅಲ್ಲ. ಓಕೆನಾ, ಇದು 24 ಅವರ್ಸು ಆನೇ ಇರುತ್ತೆ ಬೆಟ್ಟಿಂಗ್ ಇದು. ಓಕೆನಾ, ಯಾವಾಗ ಬೇಕಾದ್ರೆ ಹಾಕೋಬೋದು ನೀವು. ಇದನ್ನು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನಾನು W2ಗೆ ಫೇವ್ರೇಟ್ ಕೊಟ್ಟಿದ್ದಾರೆ. ಅಂದರೆ ಇದೇ ಟೀಮ್ ವಿನ್ ಆಗುತ್ತಂದರೆ ಈ ಅಪ್ಲಿಕೇಶನ್ ಎಲ್ಲರಿಗೂ ಗೊತ್ತುಂಟು, ಅದಕ್ಕೋಸ್ಕರ ಇದೇ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಕೂಡ ಇದೇ ಥರ ಆಗೋದು. ಯಾವುದು ಕಮ್ಮಿ ಓಡ್ಸ್ ಇರುತ್ತೆ ನೋಡಿ ಅವರೇ ಹೈಯೆಸ್ಟ್ ವಿನ್ ಆಗ್ತಾರೆ ಮ್ಯಾಚಲ್ಲಿ. ಓಕೆನಾ, ಜಾಸ್ತಿ ಓಡಿಸಿರೋದು ಜಾಸ್ತಿ ಸೋಲ್ತಾರೆ. ಓಕೆನಾ, ಹೋಮ್ ಗ್ರೌಂಡ್ ಇದು W1 ಅಂದರೆ ಹೋಮ್ ಗ್ರೌಂಡು, W2 ಅಂದರೆ ಅವಿ ಅಂತ ಬರುತ್ತೆ ಅಂದರೆ ರಾಜಸ್ಥಾನ ಹೋಮ್ ಗ್ರೌಂಡ್. ಇವತ್ತು ಮ್ಯಾಚು ಇಲ್ಲಿ ನೋಡ್ತಾ ಇರ್ಬೋದು. ನಾನು 300 ರೂಪಾಯಿ ಬೆಟ್ ಮಾಡಿದರೆ ಇದಕ್ಕೆ 1.8 ಓವರ್ಸಿಗೆ 542 ಪ್ರೊಟೆಕ್ಷನ್ ವಿನ್ನಿಂಗ್ ಸಿಗುತ್ತೆ ನನಗೆ. ಟೀಮ್ ವಿನ್ ಆದರೆ ನನ್ನ ಟೀಮ್ ಒಂದು ವೇಳೆ ನಿಮಗೆ ಟೀಮು ಸೋಲ್ತಾ ಇದೆ ನನಗೆ ಬೇಡ ಟೀಮ್ ಅಂದರೆ ಸೋಲ್ಡ್ ಮಾಡ್ಕೋಬೋದು. ಸೋಲ್ಡ್ ಮಾಡಿ ಕೂಡ ನೀವು W1 ಕೂಡ ಹಾಕೋಬೋದು. ಓಕೆ, ನಾನು ನೋಡ್ತಿರ್ಬೋದು ಬೆಸ್ಟ್ ಹಿಸ್ಟ್ರಿ ಹೋಗ್ತೀನಿ. ನಾನೀಗ ಇದಕ್ಕೆ ಹಾಕಿದ್ದೀನಲ್ಲ ಇದನ್ನು ಸೋಲ್ಡ್ ಮಾಡ್ತೀನಿ ನೋಡಿ. ಸೆಲ್ ಫಾರ್ ಅಂದರೆ ಇದಕ್ಕೆ 82 ರೂಪಾಯಿ ಅಂದರೆ ನನಗೆ 10 ರೂಪಾಯಿ ಮಿನಿಮಮ್ ಕಟ್ಟಾಯ್ತು. ಅಂದರೆ 10 ರೂಪಾಯಿ 20 ರೂಪಾಯಿ ಕಟ್ಟಾಗುತ್ತೆ. ಓಕೆನಾ,
ಈ ಥರ ಶೋಲ್ಡ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಕೂಡ ನಾನು ಹಾಕಿದ್ದೀನಲ್ಲ ಶೋಲ್ಡ್ ಮಾಡ್ಕೊಳ್ತೀನಿ ಬೇಕಾದರೆ. ಓಕೆ, ನಾನು ನಿಮ್ಮ ಇಷ್ಟ ಹೇಗೆ ಶೋಲ್ಡ್ ಬಂದು ಮಾಡ್ಬೋದು, ಇಲ್ಲದ್ರೆ ಬಿಡ್ಬೋದು. ಇಲ್ಲೂ ಕೂಡ ಅಷ್ಟೇ, ನನಗೆ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ನಾನು ಶೋಲ್ಡ್ ಮಾಡಿದ್ದೀನಿ. ಓಕೆ, ಈ ಥರ ಎಷ್ಟು ಬೇಕು ನಿಮಗೆ ಆ ಥರ ಬೇಕಾದ್ರೆ ಶೋಲ್ಡ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಓಕೆ, ಇಷ್ಟೇ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಮತ್ತು ಇದೇ ಥರ ಅಡ್ವಾನ್ಸ್ ಬೆಟ್ಟು ಮತ್ತು ಆಟೋ ಬೆಟ್ ಕೂಡ ಹೇಳ್ತೀನಿ. ಆಟೋ ಬೆಟ್ ನೀವು ಆದಷ್ಟು ಮ್ಯಾಚ್ ಟಾಸ್ ಆದ್ರ ಮೇಲೆ ಲೈವ್ ಆಪ್ಷನ್ ಬರುತ್ತೆ. ಈಗ ನಾನು ಹೇಳಿದ್ದೀನಲ್ಲ ಪ್ರಿ ಮ್ಯಾಚಲ್ಲಿ ಇದೀಗ ಮ್ಯಾಚಿಗೆ ನೋಡ್ತಾ ಇರ್ಬೋದು ನೋಡಿ, ಇದು ಲೈವ್. ಓಕೆನಾ, ಇದು ಪಿರ್ ಮ್ಯಾಚು. ನೀವು ಲೈವಲ್ಲಿ ಬರುತ್ತೆ ಮ್ಯಾಚು. ಓಕೆನಾ, ಲೈವಲ್ಲಿ ಬಂದಾಗ ನೀವು ಆಟೋ ಬೆಟ್ ಹಾಕಬೇಕು. ಪಿರ್ ಮ್ಯಾಚಲ್ಲಿ ಹಾಕಿದರೆ ನಿಮ್ಗೆ ಅದು ರಿಜೆಕ್ಟ್ ಆಗುತ್ತೆ. ಆಟೋ ಬೆಟ್ ಯಾವ ಥರ ಅಂದರೆ ನೋಡ್ತಿರ್ಬೋದು, ಇಂಡಿಯನ್ ಪ್ರೀಮಿಯರ್ ಲೀಗ್ ನಿಮ್ಮೊಂದು ಒಳ್ಳೆ ತುಂಬ ಡ್ಯೂಟಿ ಇದೆ, ಕೆಲಸ ಇದೆ, ನಿಮ್ಮ ಟೀಮ್ ಫಿಕ್ಸ್ ಇರುತ್ತೆ, ಇವತ್ತು ಪಕ್ಕ ಕೋಲ್ಕತ್ತಾ ವಿನ್ ಆಗುತ್ತೆ ಅಂತೇಳಿ. ಆದರೆ ನಿಮಗೆ ಇಲ್ಲಿ ಓಡ್ಸು ಕಮ್ಮಿ ಇರುತ್ತೆ, 1.8 ಇರುತ್ತೆ ಓಡ್ಸು. ನಿಮಗೆ ಮಿನಿಮಮ್ ಅಂದರೆ 2 ಓಡ್ಸ್ ಬರಬೇಕು, 3 ಓಡ್ಸ್ ಬರಬೇಕು ಅಂತ ಆಸೆ ಇರುತ್ತೆ. ಆವಾಗ ನಿಮಗೆ ಬೆಟ್ ಮಾಡಲಿಕ್ಕೆ ಆಗಲ್ಲ. ಅಂದರೆ ಡ್ಯೂಟಿ ಇರುತ್ತೆ, ಕೆಲಸ ಇರುತ್ತೆ, ಏನೋ ಬ್ಯುಸಿ ಇರ್ತೀರ. ಓಕೆನಾ, ಆವಾಗ ನಿಮಗೆ ಏನು ಮಾಡಬೇಕಂದ್ರೆ W2 ಮೇಲೆ ಕ್ಲಿಕ್ ಮಾಡಿ, ಈ ಆಪ್ಷನ್ಗೆ ಹೋಗಬೇಡಿ. ಓಕೆನಾ, ಕೆಳಗಿರೋ ಆಪ್ಷನ್ ಓಪನ್ ಮಾಡಿ ಈ ಥರ. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ಓಪನ್ ಮಾಡಿ. ಇಲ್ಲಿ ಓಪನ್ ಮಾಡಿಬಿಟ್ಟು ನಿಮಗಿಲ್ಲಿ ಬೇಸ್ ಲೈನ್ ಓಡ್ಸ್ ಅಂತಿದೆ ನೋಡಿ, ಈ ಆಪ್ಷನ್ಗೆ ಹೋಗಿ ಇಲ್ಲಿ ಹೋಗಂದರೆ ಇಲ್ಲಿ ನಿಮಗೆ ಸೆಟ್ ಮಾಡ್ಕೋಬೋದು ಓಡ್ಸು. ಈಗ ನಾನು ನೋಡ್ತೀನಿ, ಕ್ಲಿಯರ್ ಮಾಡ್ತೀನಿ ಓಡ್ಸ್ನ. 2 ಓಡ್ಸ್ ಹಾಕಿದ್ದೀನಿ ನೋಡಿ. ಇಲ್ಲಿ ನಾನು ಎಷ್ಟು ಅಮೌಂಟ್ ಹಾಕಬೇಕು ಅಂತ ಕೇಳಿದ್ದಾರೆ. 300 ರೂಪಾಯಿ ಹಾಕಿದ್ದೀನಿ ನೋಡಿ. ಬೇಕಾದ್ರೆ 3000 ಹಾಕ್ತೀನಿ. 3000 ಹಾಕಿ ನೋಡ್ತಾ ಇರ್ಬೋದು. 3000 ಹಾಕಿದರೆ ನಿಮಗೆ 6000 ಪೊಟಿಷನ್ ವಿನ್ನಿಂಗ್ ಕೊಡ್ತಾರೆ. ಓಕೆನಾ, ಅಂದರೆ ಬೆಟ್ಟಿದು ನಿಮಗೆ ತಗೋಬೇಕು ಫ್ರೆಂಡ್ಸ್. ಓಕೆನಾ, ಲೈವಲ್ಲಿರೋ ಹಾಕಿ ಲೈವ್ ಮ್ಯಾಚ್ ಬಂದ್ರ ಮೇಲೆ ಈ ಆಟೋ ಬೆಟ್ ಸೆಟ್ ಮಾಡಿಕೊಂಡು ಮತ್ತು ನಿಮಗೆ 2 ಓಡ್ಸ್ ಅದು ಬಂದರೆ ಓಡ್ಸು ಆಟೋಮೆಟಿಕ್ ತೊಗೊಳ್ತೆ. IPL ಮ್ಯಾಚ್ ಆಲ್ಮೋಸ್ಟ್ 2 ಓಡ್ಸ್ ಬಂದೇ ಬರುತ್ತೆ ಫ್ರೆಂಡ್ಸ್. ಓಕೆನಾ, ಈಗ ನಾನು 10 ರೂಪಾಯಿ ಹಾಕಿ ಈ ಥರ ಬೆಟ್ ಮಾಡ್ತೀನಿ ನೋಡಿ. ಆಟೋ ಬೆಟ್ ರಿಕ್ವೆಸ್ಟ್ ಎಕ್ಸ್ಪೆಕ್ಟೆಡ್ ಆಯಿತು. ಒಂದು ವೇಳೆ ನಿಮಗೆ ಇದು ಆಟೋ ಬೆಟ್ ಹಾಕಿದ್ರೆ ತಿಳ್ಕೊಳ್ಳಿ, ಅದನ್ನ ನೀವು ಕ್ಯಾನ್ಸಲ್ ಮಾಡಿದೆ ಯಾವ ಥರ ಅಂತ ನೋಡೋಣ. ಕ್ಯಾನ್ಸಲ್ ಮಾಡಬೇಕು, ನೀವು ಬೆಸ್ಟ್ ಹಿಸ್ಟ್ರಿಗೆ ಹೋಗಬೇಕು. ಓಕೆನಾ, ಡೈರೆಕ್ಟ್ ಬೆಸ್ಟ್ ಹಿಸ್ಟ್ರಿ ಬಂದರೆ ನಿಮಗೆ ಮೇಲ್ಗಡೆ ನೋಡ್ಕೋಬೋದು, ಬೆಸ್ಟ್ ಹಿಸ್ಟ್ರಿ ಅಂತ ಇರುತ್ತೆ. ಈ ಆಪ್ಷನಿಗೆ ಬಂದರೆ ನಿಮಗೆ ಇಲ್ಲೇ 3ನೇ ಅಂಶ ನೋಡಿ, ಆಟೋ ಬೆಟ್ ಹಿಸ್ಟ್ರಿ ಅಂತಿದೆ. ಓಕೆನಾ, ಈ ಆಪ್ಷನ್ಗೆ ಹೋದರೆ ನಿಮಗೆ ಇಲ್ಲಿ ನೋಡ್ಕೋಬೋದು, ಇಂಡಿಯನ್ ಪ್ರೀಮಿಯರ್ ಲೀಗಲ್ಲಿ ಹೋಗ್ತಾ ಉಂಟು. ವೆಯ್ಟಿಂಗ್ ಅಂತಿದೆ. ವೆಯ್ಟಿಂಗ್ ಅಂದರೆ ನಿಮಗೆ ಮ್ಯಾಚ್ ಇನ್ನೂ 2 ಓವರ್ಸ್ ಬಂದಿಲ್ಲ, ಬಂದರೆ ನಿಮಗೆ ಈ ಥರ ಎಕ್ಸ್ಪೆಕ್ಟೆಡ್ ಅಂತ ಬರುತ್ತೆ. ಓಕೆನಾ, ಅಂದರೆ ತಗೊಳ್ಳಿತ್ತು ಅಂತೇಳಿ ಅದು ಓವರ್ಸು. ಈಗ ನಾನು ಕ್ಯಾನ್ಸಲ್ ಮಾಡಲಿಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಈ ಥರ ಒಂದು ಕ್ಯಾನ್ಸಲ್ ಆಟೋ ಬೆಟ್. ಓಕೆನಾ, ಈಗ ನಾನು ಕ್ಯಾನ್ಸಲ್ ಆಗುತ್ತೆ. ಓಕೆನಾ, ನೋಡ್ತಾ ಇರ್ಬೋದು. ಈ ಥರ ರಿಫ್ರೆಶ್ ಮಾಡ್ಕೊಳ್ಳಿ, ಇನ್ನೊಂದು ಸಲ ಬ್ಯಾಕ್ ಹೋಗಿ ಬನ್ನಿ. ಓಕೆನಾ, ನಿಮಗೆ ಕ್ಯಾನ್ಸಲ್ ಆಗಿರುತ್ತೆ. ಮತ್ತು ನೀವು ಆಟೋ ಬೆಟ್ ಬನ್ನಿ. ಓಕೆ, ಯೂಸ್ ಮಾಡಿ. ಇದು ನಿಮಗೆ ಕ್ಯಾನ್ಸಲ್ ಆಗುತ್ತೆ ಫ್ರೆಂಡ್ಸ್. 5 ನಿಮಿಷದಲ್ಲಿ ಕ್ಯಾನ್ಸಲ್ ಆಗಿ ಮಾಡಿಸ್ತಾರೆ. ಓಕೆನಾ, ಕ್ಯಾನ್ಸಲ್ ರಿಕ್ವೆಸ್ಟ್ ಟೆನ್ಷನ್ ಇಲ್ಲ, ಇದು ಕ್ಯಾನ್ಸಲ್ ಆಗುತ್ತೆ ಆಟೋಮೆಟಿಕಲಿ. ಮತ್ತು ನಿಮಗೆ ಈ ಥರ ಮತ್ತೆ ಬೆಟ್ ಹಿಸ್ಟ್ರಿ ಹೋಗಬೇಕಂದ್ರೆ ಇಲ್ಲಿ ಆಪ್ಷನ್ಗೆ ಹೋಗಿ ಇಲ್ಲಿ ಫಸ್ಟ್ ಇದು ಬೆಟ್ ಹಿಸ್ಟ್ರಿ ಮೇಲೆ ಇಡಿ. ಮತ್ತು ನಿಮಗೆ ಬೆಟ್ ಹಿಸ್ಟ್ರಿಗೆ ಬಂತು ಫ್ರೆಂಡ್ಸ್. ಓಕೆ, ನೀವು ಗೊತ್ತಾಯ್ತು ತಿಳ್ಕೊಳ್ತೀನಿ ಯಾವ ಥರ ಆಟೋ ಬೆಟ್ ಹಾಕಬೇಕು ತೆಗಿಬೇಕಂದ್ರೆ ಬೇಸ್ ಲೈನ್ ಓಡ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಓಕೆನಾ, ಮತ್ತು ನಿಮಗೆ ಹೇಳಿದನಲ್ಲ ಲೈವಲ್ಲಿ ಬಂದರೆ ಮಾತ್ರ ಆಪ್ಷನ್ ಹಾಕ್ಕೊಳ್ಳಿ ಆಟೋ ಬೆಟ್ಟು. ಸ್ಪೋರ್ಟ್ಸಲ್ಲಿ ಪಿರ್ ಮ್ಯಾಚಲ್ಲಿ ಇದ್ದರೆ ಹೋಗಬೇಡಿ ಯಾವ ಕಾರಣಕ್ಕೂ. ಬೆಟ್ಟು ಅದು ನಿಮಗೆ ತಗೊಳ್ಳಲ್ಲ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಓಕೆ ಫ್ರೆಂಡ್ಸು, ಇವತ್ತೊಂದು ನಿಮಗೆ ವಿಡಿಯೋ ಗೊತ್ತಾಯ್ತು ತಿಳ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಂಡರ್ ಓವರು ಮತ್ತು ಟೀಮ್ಸ್ ಬಗ್ಗೆ ಯಾವ ಥರ ಅಂಡರ್ ಓವರ್ ಹಾಕೋದಂತ ತಿಳಿಸ್ಕೊಡ್ತೀನಿ, ಟೋಟಲ್ ಓವರೆಲ್ಲ. ಓಕೆ, ಲೈವಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಓಕೆ, ಮತ್ತು ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಮೆಸೇಜ್ ಮಾಡಿ ಫ್ರೆಂಡ್ಸ್. ಓಕೆ, ಧನ್ಯವಾದ.